ಓಹೋ ಅಗಳಪ್ಪ, ತಿರ್ಗಾಲೆನ ಕೊರೋನಾ ಬತ್ತೈತಿ ಅಂತನ ಪೇಪರ್ನ ಕೊಟ್ಟೆವ್ರೆ. ಹಾ, ಮತ್ತೆ ಕೊರೋನಾ ಅಬ್ಬರ. ಆಂಧ್ರದಲ್ಲಿ 4 ಜನ ಬಲಿ. ರಾಜ್ಯದ ಗಡಿ ಭಾಗದಲ್ಲಿ ಹೈ ಅಲರ್ಟ್. 8 ಮಾರ್ಗಗಳಲ್ಲಿ ತೀವ್ರ ತಪಾಸಣೆ. ಓಹೋ, ತುಮಕೂರು ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಅಬ್ಬರ ಹೆಚ್ಚಾಗುತ್ತಿದೆ. ಕೋವಿಡ್ ಸೋಂಕಿನಿಂದ ಸಾಯುವವರ ಸಂಖ್ಯೆ ಹೆಚ್ಚುತ್ತಿದೆ. ಇತ್ತ ರಾಜ್ಯದ ಗಡಿಭಾಗದಲ್ಲೂ ಕೊರೋನಾ ಭೀತಿ ಸೃಷ್ಟಿಯಾಗಿದೆ. ಪಕ್ಕದ ರಾಜ್ಯದಲ್ಲಿ ಕೊರೋನಾ ಹೆಚ್ಚುತ್ತಿರುವುದರಿಂದ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಗಡಿಯಲ್ಲಿ ಕಟ್ಟುನಿಟ್ಟಿನ ನಿಗಾ ವಹಿಸುತ್ತಿದೆ. ಪಾವಗಡ ಮತ್ತು ಆಂಧ್ರದ 8 ಗಡಿ ಮಾರ್ಗಗಳಲ್ಲಿ ಕೋವಿಡ್ ತಪಾಸಣೆ ಮಾಡಲಾಗುತ್ತಿದ್ದು, ಅಗತ್ಯ ಚಿಕಿತ್ಸಾ ಕೇಂದ್ರಗಳನ್ನು ಸಹ ಈಗಾಗಲೇ ತೆರೆದಿದೆ. ಏನಪ್ಪ, ಪಾವಗಡದಾಗಲೇನ ಕೊರೋನಾ ಅಂತಾರೆ? ಹಾ, ಏನಪ್ಪ ಮಾಡೋದು? ಓಯ್ ಇವಳೇ ಸುಮಿತ್ರಾ, ಬಾರೇ ಇಲ್ಲಿ, ಬಾರೇ. ಯಾಕ್ರಿ, ಏನ್ ಬೇಕು? ಎಲೆ, ನನಗೆ ಯಾತು ಬೇಡ ಕಣೆ. ತಿರ್ಗಾಲೆ ಕೊರೋನಾ ಬಂದೈತಂತೆಲ್ಲೇ. ಹಾ, ಅವಾಗ ಒಂದ್ಸರಿ ಬಂದಿರ್ಲಿಲ್ವೇ? ಈ 6-7 ವರ್ಷದ ಹಿಂದೆ ಊರನ್ನ ಸತ್ತೋಗ್ತಾ ಇದಾರೆ, ಉಸಿರು ಕಟ್ಟು ಸಾಯ್ತಾ ಇದಾರೆ. ಹಾ, ಅದ್ಯಾತೋ ಲಾಕ್ ಡೌನ್ ಮಾಡ್ಯವ್ರೆ, ಹಿಂಗೆಲ್ಲ ಅಂಬ್ಲಿಲ್ವೇ? ಅವ್ ಮನೆ ಬಿಟ್ಟೆಲ್ಗೂ ಹೋಗಂಗಿಲ್ಲ ಅಂತ ಅವಾಗ ಅಂದಿದ್ರಲ್ಲ. ಹಾಗಂತ ಕಾಯಿಲೆ ಅಂತ ಕೊರೋನಾ ತಿರುಗಿ ಬತ್ತಾಯ್ತಂತೆ. ಹಾ, ಈ ಕಡೆ ಇಲ್ಲಿ ಆಂಧ್ರ ಪ್ರದೇಶ ಇಲ್ವೇನೆ? ಆಂಧ್ರ ಪ್ರದೇಶದಾಗ ಏನ್ 4 ಜನನೋ 5 ಜನನೋ ಸತ್ತೋಯ್ಯವ್ರು ಅಂತ ಕಣೆ ಆಲೆ ಕೊರೋನ್ಕೆ. ಹಾ, ಅಯ್ಯೋ ರಾಮ, ಆ ಅನಿಶ್ ನನ್ನ ಮಗಂದು ತಿರುಗು ಬತ್ತೈತೆ. ಅದು ಬಂದ್ರೆ ಹೆಂಗಪ್ಪ? ಆ ಸಿಕ್ ಹೋಗಂಗಿಲ್ಲ, ಈ ಸಿಕ್ ಬರಂಗಿಲ್ಲ. ಹಾ, ಏನ್ ಮಾಡ್ಬೇಕು ಅಪ್ಪ? ಅದಕ್ಕೆ ಕಣೆ, ಅಮ್ಮಣ್ಣಿಗೆ ಒಂದಿಟ್ಟು ಫೋನ್ ಮಾಡಿ ಬೈವಾಗಿರ ಕೇಳು. ಹಾ, ಮೂಗಿಗೆ ಬಾಯಿಗೆ ಬಟ್ಟೆ ಕಟ್ಕೊಂಬೋದು, ಇಲ್ಲ ಮಾಸ್ಕು ಪಾಸ್ಕು ಆಯ್ಕೆಂಬೋದು. ಹಾ, ಹೇಳು, ಹೆಂಗ ಬೈವಾಗಿರ ಕೇಳು. ಇನ್ನು ಅಳಿ ಅಂದ್ರು ಹೈದ್ರಾಬಾದ್ಗೆ ಹೋಗ್ತೀನಿ, ತಮಿಳ್ನಾಡ್ಗೆ ಹೋಗ್ತೀನಿ, ಅಲ್ಗೆ ಹೋಗ್ತೀನಿ, ಇಲ್ಗೆ ಹೋಗ್ತೀನಿ ಅಂತ ಎಲ್ಲ ಹೇಳ್ತಿರ್ತಾರೆ. ಅಲ್ಗೆ ಹೋದಾಗ ಬೈವಾಗ ಹುಷಾರಾಗಿರ ಕೇಳು. ಇಲ್ಲ ಅಂದ್ರೆ ಬೇಕಾದ್ರೆ ರಜಾ ಹಾಕ್ಯಂಡು ಊರಿಗೆ ಬರೋ ಕೇಳು. ತಿರ್ಗಾ ಒಂದೀಟ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ ಕಣೆ. ಫೋನ್ ಮಾಡ್ತೀನಿ ಹೇಳು ಸ್ವಾಮಿ. ಹೂ ಕಣೆ, ಅದು ಕಣ್ಣಿಗೆ ಕಾಮದಲ್ಲ, ಕೈಯಾಗ ಮುಟ್ಟ ಅಂತದಲ್ಲ. ಯಾರಿಗ್ ಬಂದೈತೆ ಎಂಬುದು ಹೆಂಗ್ ಗೊತ್ತಾಕೈತಿ? ಅದಕ್ಕೆ ಬೈವಾಗಿರ ಕೇಳು ಅಮ್ಮಣ್ಣರಿಗೆ. ಹಾ, ಸರಿ ಕಣ್ರಿ, ಆತು. ಓಹೋ, ಏನ್ ಗೌಡ್ರೆ, ಏನ ನಿಮ್ ಮೆಂಗುಸುರ್ತಾಗ್ಯಾ? ಯಾಕ ಜೋರಾಗಿ ಮಾತಾಡ್ತಾ ಇದ್ದೀರಾ? ಅಲ್ಲ ಕಳ್ಳ ಬೋರಜ್ಜ, ಗಂಡ ಹೆಂಡತಿ ಅಂದ್ಮೇಲೆ ಮಾತಾಡ್ದಂಗಿರಕೈತೇನಲ್ಲ. ನಂದದಿರ್ಲಿ, ಈ ಹುಡುಗರ್ನ ಕರ್ಕೊಂಡ್ ಬಂದಿದ್ದಲ್ಲ ನಮ್ಮಂತಕ್ಕೆ, ಏನ್ ಸಮಾಚಾರ? ಯಾಕ ಈ ಹುಡುಗರ್ನ ಕರ್ಕೊಂಡ್ ಬಂದಿರೋದು? ಯಾತ ಗೌಡ್ರೆ, ನನಗೂ ಗೊತ್ತಿಲ್ಲ. ಇವೆರಡು ಹುಡುಗರು ಆ ರೋಡ್ನಾಗ ನಿಂತ್ಕೊಂಡು ಮಾತಾಡ್ಕೊಂತಿದ್ವು. ಇಲ್ಲ ಗೌಡ್ರಿಗೆ ಹೇಳ್ಬೇಕು, ನನ್ ಗೌಡ್ರು ಮಂತಕ್ ಹೋಗ್ಬೇಕು, ಹಂಗೆ ಹಿಂಗೆ ಅಂತಾನೆ ಇವ್ನು ಮಂಜನು ಪ್ರದೀಪನು ಮಾತಾಡ್ಕೊಂಡು ನಿಂತ್ಕೊಂಡಿದ್ರು. ನಾನು ಯಾತುರ್ದಲ್ಲ ಹುಡುಗರ ಹಿಂಗ್ ಮಾತಾಡ್ತಾ ಇದ್ದೀರಂತ ಕೇಳ್ದೆ. ಅದಕ್ಕೆ ಬರೋಜವ್, ನಿನ್ ಹೇಳಲ್ಲ ನಾನು, ನಡಿ ಗೌಡ್ರು ಮಂತಕ್ ಹೋಗೋಣ, ಗೌಡ್ರು ಮನೆ ಮುಂದೆ ಹೇಳ್ತೀನಿ ಅಂತ ಅಂದ್ರು. ಅದಕ್ಕೆ ಈಗೇನು ಬರಪ್ಪ, ನಾನು ಬರ್ತೀನಿ ಅಂತ ಕರ್ಕೊಂಬಂದೆ. ಕೇಳ್ರಿ ಗೌಡ್ರೆ, ಅದೇನೋ ಹೇಳ್ಬೇಕಂತೆ. ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಮಂಜ. ಅದೇನೋ ಏನ್ ಕಥೆ ಭಗವಂತ ಗೊತ್ತು. ಹುಡುಗ್ರ, ಯಾತ್ರದಲ್ಲ ಏನ ನಂತಾಗ ಮಾತಾಡ ಅಂತದ್ ನೀವು? ಏನ್ ಹೇಳ್ಬೇಕು ಹೇಳ್ರು? ಗೌಡ್ರೆ, ನೀವು ನಮ್ಮ ಮಾತ್ ಕೇಳ್ತೀವಿ ಅಂತಂದ್ರೆ ಹೇಳ್ತೀವಿ. ಎಲ್ಲ ಹುಡುಗನೆ ನೋಡ, ಇವನ್ನ ಆತು ಕಣ ಕೇಳ್ತೀನಿ. ನಡೆಸ ಅಂತ ಮಾತಾದ್ರು ನಡೆಸ್ಕೊಂಡ್ ಕೊಡ್ತೀನಪ್ಪ. ಇಲ್ಲ ನೀವು ಸುಮ್ನೆ ತರ್ಲೆ ಆಟ ಆಡ್ಕೊಂಡು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತಂದ್ರೆ ಅವೆಲ್ಲ ಕೇಳಕ್ಕಾಗಲ್ಲ. ಏನ ಒಳ್ಳೇದಾಕೈತಿ ಅಮ್ಮಂಗಿದ್ರೆ ನೀನ್ ಮಾತು ಕೇಳ್ತೀನಿ, ಹೇಳಪ್ಪ. ಗೌಡ್ರೆ, ನಾವೇನು ಕೆಟ್ಟದ್ ಮಾಡ್ಬೇಕು ಅಂತ ಇಲ್ಲ, ಊರ್ಗೆ ಒಳ್ಳೇದಾಗ್ಲಿ ಅಂತಾನೆ ಇದನ್ನ ಮಾಡ್ತಿರೋದು. ಆತು ಕಣ್ರಲ್ಲ ಹುಡುಗ್ರ, ಊರ್ಗ್ ಒಳ್ಳೇದಾಕೈತಿ ಅಂತಂದ್ರೆ ನಾನ್ ಏನ್ ಬೇಕಾದ್ರು ಮಾಡ್ತೀನಿ. ಅದ್ ಏನ್ ಮಾಡ್ಬೇಕು ಅಂತ ಬಾಯಿ ಬಿಟ್ಟು ಹೇಳ್ರಲ್ಲ. ಗೌಡ್ರೆ, ಈ ವರ್ಷ ನಮ್ಮೂರಾಗೆ ಮಳೆನೇ ಬಂದಿಲ್ಲ. ನಮ್ಮೂರಾಗ ಅಷ್ಟ ಅಲ್ಲ ಗೌಡ್ರೆ, ನಮ್ ಸುತ್ತಮುತ್ತ ಯಾವ ಊರಾಗೂ ಮಳೆ ಬಂದಿಲ್ಲ. ಅದಕ್ಕೆ ನಾನು ಪ್ರದೀಪನು ಮಲ್ಡ್ರೈನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಗೌಡ್ರೆ. ಮಲ್ಡ್ರೈನ್ ಮಾಡಿ ಊರವ್ರಿಗೆಲ್ಲ ಸೇವೆ ಮಾಡಿ ಉಂಬಕ್ಕಿಕ್ಬೇಕು ಅಂತ ಅನ್ಕೊಂಡಿದೀವಿ. ಅವಾಗ ನೀವೇ ಮಾತಾಡ್ತಿದ್ರಲ್ಲ ಗೌಡ್ರೆ, ಹೆಂಗ ಮಲ್ಡ್ರೈನ್ ಮಾಡಿದಕ್ ಮಳೆ ಬಂತು ಅಂತ. ಹೋದ ವರ್ಷನೂ ಮಲ್ಡ್ರೈನ್ ಮಾಡಿದ್ಮೇಲೆ ಅಲ್ವೇನ್ ಗೌಡ್ರೆ ಬಂದಿತ್ತು ಮಳೆ ಬಂದಿದ್ದು. ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಬಂದ್ವಿ. ನಾವು ಹುಡುಗ್ರೆ ಮಾಡಿದ್ರೆ ನಮ್ ಕೈಲಿ ಆಗಲ್ಲ ಅಲ್ಲೆಲ್ಲನ ಅವ್ರ ಸೇವೆ ಮಾಡಕ್ಕೆ, ಅಡಿಗೆ ಮಾಡಕ್ಕೆ. ಅದಕ್ಕೆ ದೊಡ್ಡರೆಲ್ಲ ಸೇರ್ಕೊಂಡು ಜೋರಾಗಿ ಮಾಡನ್ ಗೌಡ್ರೆ ಮಲ್ಡ್ರಾಯಿನ್ನ.
ಮಾಡನಲ್ವೇನ್ ಗೌಡ್ರೆ ಮಳ್ರ ಇನ್ನ ಅಲ್ಲಲ್ಲಲ್ಲಲ್ಲ ಲೇ ಹುಡುಗ್ರ, ಪೂಜೆ ಮಾಡಿರ್ ಮಳೆ ಬತ್ತೈತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭಗವಂತ ಮಳ್ರಾಯ ನಿಮ್ಮ ಆಸೆ ನಿಮ್ಮ ಮಾತಿಗೆನ ನಿಮ್ಮ ಮಾತು ಕೇಳಿಸ್ಕೊಂಡೆ ಓಡ್ ಬರ್ಬೇಕಣಲೆ, ಅಂತ ಚೆನ್ನಾಗಿ ಮಾತಾಡ್ತೀರಾ. ಪಾಪ ನೀವು ಊರ್ಗ್ ಒಳ್ಳೇದಾಗಬೇಕು, ಮಳೆ ಬರ್ಬೇಕು ಅಂತ ಈ ಸಣ್ಣ ವಯಸ್ಸಿಗೆ ಮಳ್ರಾಯನ್ ಮಾಡಿ ಅರಿಸೇವೆ ಮಾಡ್ಬೇಕು ಅಂತ ಬಂದಿದ್ದೀರಾ. ಏಯ್ ನಡ್ಸ್ಕೊಂಡ್ ಕೊಡ್ತೀನಿ ಕಣಲ್ಲ, ನಾನೇ ಮುಂದಿಂತು ಊರರ್ಥಗೆಲ್ಲ ಮಾತಾಡಿ ಮಳ್ರಾಯನ್ ಮಾಡಿಸ್ತೀನಿ ಕಣಲ್ಲ. ನಡಿರಲ್ಲ ಪಾಪ ಮಾಡ್ಸೋಣ. ಏಯ್ ಎದ್ರಕಮ್ಮಕ್ ಹೋಗ್ಬೇಡ್ರಿ ಕಣವು, ನಿಮ್ಗೆ ಏನ್ ಬರ್ತೈತೆ ಎಲ್ಲ ಮಾಡ್ರಿ. ಸಣ್ಣ ಹುಡುಗರು ಒಂಥರ ದೇವ್ರಿದ್ದಂಗಂತೆ, ನೀವು ಭಕ್ತಿಯಿಂದ ಮಳೆ ರಾಯನ್ ಕರೆದ್ರೆ ಮಳೆ ಬಂದ್ರು ಬತ್ತೈತಿ ಹೇಳಕ್ಕಾಗಲ್ಲ. ನಡಿರಲ್ಲ ಎಲ್ಲ ಸೇರ್ಕೊಂಡು ಸೇವೆ ಮಾಡೋಣ. ರೀ ಸೇವೆ ಜವಾಬ್ದಾರಿ ಎಲ್ಲನ ಈ ಹುಡುಗರ ಮೇಲೆ ಬಿಡಕ್ ಹೋಗ್ಬೇಡ್ರಿ. ಎಲ್ಲ ಜವಾಬ್ದಾರಿ ದೊಡ್ಡ ದೊಡ್ಡರೇ ತಕೊಳ್ರಿ. ಬೇಕಾರೆ ಮಳ್ರಾಯಿಗೆ ಪೂಜೆ ಮಾಡೋದು, ಮಳ್ರಾಯಿನ ಹೊತ್ಕೊಂಡು ಮನ್ಮಂತಕ್ ಹೋಗೋದು, ರಾಗಿ ಸೀಟು, ಅಕ್ಕಿ, ಸಂಬಾರ, ಖಾರ ಇಂಥವನ್ನೆಲ್ಲ ಇಸ್ಕೊಂಬತ್ತ ಹುಡುಗರು. ಇಸ್ಕೊಂಬಂದೆಲ್ಲ ಒಂತ ಕೂಡ ಹಾಕೊಂಡು ಆಮೇಲೆ ಜೋರಾಗಿ ಅಡಿಗೆ ಮಾಡಿರ ಆತು. ಪಾಪ ಈ ಹುಡುಗರು ಎತ್ತ ಅಂತ ಹೋಗ್ತಾವೇಳ್ರಿ. ಹೋಗಿ ಅಡಿಗೆ ಮಾಡಕ್ ಬತ್ತೈತೆ, ಹಿಟ್ಟು ಮುದ್ದು ಮಾಡಕ್ ಬತ್ತೈತೆ, ಸಾರು ಮಾಡಕ್ ಬತ್ತೈತೆ. ಅದಕ್ಕೆ ನೀವು ಪಂಚಾಯತಿ ಕರೆದ್ಬಿಟ್ಟು ಒಂದ್ಸಲಿನ ಎಲ್ಲಾರ್ಗು ಹೇಳ್ರಿ, ಗಂಡಸ್ರಿಗೂ ಹೆಂಗಸ್ರಿಗೆಲ್ಲನ ಎಲ್ಲ ಒಂದ್ ಕಡೆ ಸೇರ್ಕೊಂಬಂದ್ ಕಣಪ್ಪ, ಹಿಂಗಾದ್ರೆ ಹಿಂಗೆ ಮಳ್ರಾಯನ್ ಮಾಡೋಣ, ದೇವ್ರು ಕರುಣಿಸ್ತಾನೆ ನೋಡೋಣ, ಮಳ್ರಾಯಿ ಬತ್ತಾನೆ ನೋಡೋಣ ಅಂತಾನ ಪೂಜೆ ಮಾಡೋಣ. ಪಂಚಾಯತಿ ಕರೆದು ಹೇಳ್ರಿ. ಏನೋ ಬರೋಜ ಮಾಡೇನ ಮಳ್ರಾಯನ್ನ? ಗೌಡ್ರೆ ಮಳ್ರಾಯಿ ಪೂಜೆ ಮಾಡ್ತೀವಿ ಅಂತಂದ್ರೆ ನಾವು ಬೇಡ ಅಂಬಕಾಕೈತೆ ಗೌಡ್ರೆ. ನಾನು ಈ ಹುಡುಗರು ಎಲ್ಲ ತರಲೆ ಮಾತು ಹೇಳಕ್ ಬಂದೇವೆ ಅನ್ಕೊಂಡಿದ್ದೆ. ಪಾಪ ಈ ಹುಡುಗರು ಇಂತ ಒಳ್ಳೆ ಸುದ್ದಿ ಹೇಳ್ತವೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ದೇವ್ರಾಣಗುನು. ಲೇ ಪಾಪ ಮಂಜ, ಪ್ರದೀಪ, ನೀವಿಬ್ರು ಏಟ್ ತರಲೆ ಮಾಡ್ತಿರೋ ಅದ್ರ ಎರಡರಷ್ಟು ಬುದ್ಧಿ ನಿಮ್ ತಲೆಗೈತ್ ಕಣಲ್ಲ. ಭಗವಂತ ನಿಮ್ಗೆ ಒಳ್ಳೇದಾಗ್ಲಿ. ಗೌಡ್ರೆ ನಾನೇ ಈ ಹುಡುಗರ ಜೊತೆಗೆ ಮನಮಂತಕ್ಕೂ ಹೋಗಿ ರಾಗಿ ಸೀಟು, ಅಕ್ಕಿ, ಖಾರ, ಸಂಬಾರ, ಹೂವ, ಊದ್ಗಡ್ಡಿ, ಕಾಯಿ, ಟಮಟೆ ಹಣ್ಣು, ಉಳ್ಳಿಗೆಡ್ಡೆ ಎಲ್ಲಾರ್ದಾಗೂ ಇಸ್ಕೊಂಬತ್ತೀನಿ. ಮಳ್ರಾಯನ್ ಮಾಡೋದೇ ಹಂಗಲ್ವೇ? ಮನ್ಮಂತಕ್ ಹೋಗಿ ಹಸಿಟ್ಟು ಅಕ್ಕಿ ಇಸ್ಕೊಂಡು, ದವಸ ಧಾನ್ಯ ಇಸ್ಕೊಂಡು ಮಾಡೋದು. ಮೊದ್ಲು ಹಿಂಗೆಲ್ಲ ಅಡಿಗೆ ಮಾಡ್ತಿರ್ಲಿಲ್ಲ ಗೌಡ್ರೆ. ರಾಗಿ ಅಂಬ್ಲಿ ಮಾಡೋರು ಮಳ್ರಾಯನ್ ಸೇವೆಗೆ, ರಾಗಿ ಅಂಬ್ಲಿ ಮಾಡಿ ಕೊಡೋರು. ಬೋರ್ತಾತ ಪಾಪ ನಮ್ಮ ಅಜ್ಜಿ, ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ, ನೀವು ಗೌಡ್ರು ಎಲ್ಲಾರು ನಾವು ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಈ ವರ್ಷ ಮಳೆ ಬರ್ಲಿಲ್ಲ ಅಂತಂದ್ರೆ ಕುಡಿಯಕ್ಕೂ ನೀರ್ ಸಿಗಲ್ಲ ಅಂತಾನ. ಅದಕ್ಕೆ ನಮ್ಗೆ ಒಂಥರ ಅನ್ನಿಸ್ತು, ನೋಡೋಣ ಮಳ್ರಾಯಿ ಪೂಜೆ ಮಾಡಿ ಮಳೆನಾದ್ರೂ ಬತ್ತೈತೇನೋ ಅಂತ ಹಿಂಗ ಐಡಿಯಾ ಹಾಕೊಂಡ್ವಿ. ನಾನು ನಿಮ್ ಮುಂದೆ ಹೇಳ್ದಾಗ ನೀವೆಲ್ಲಿ ಬೈತೀರ ಅನ್ಕೊಂಡಿದ್ದೆ, ಬೈಲಿಲ್ಲ. ಅದಕ್ಕೆ ಖುಷಿ ಹತ್ಕೊಂಡು ಬರ್ತಾತ. ಸುಮ್ಕಿರಪ್ಪ, ಪಾಪ ಇಂಥವ್ಕೆಲ್ಲ ಬೈಯಕಾಕೈತೆ ಅಂದ್ರ ನೀವು ಒಳ್ಳೆ ಸುದ್ದಿ ಹೇಳೋದಕ್ಕೆ ಆತು. ಇನ್ನೇನು ಗೌಡ್ರೆ ಅಲ್ಲನ ಒಪ್ಪಿಗೆ ಕೊಟ್ಟವ್ರೆ ಅಂದ್ರೆ ಮಾಡೋದ್ ನಡ್ರಿ ಅರ್ಸೇವನ. ಗೌಡ್ರೆ ಇವಾಗಲೇ ಊರಗಳು ಜನೆಲ್ಲ ಒಂದ್ಸಲಿ ಸೇರ್ಸ್ಬಿಟ್ಟು ಅಂತೈಕೆ ಈ ಸುದ್ದಿ ಹೇಳ್ಬಿಡ್ರಿ. ಬರೋಜ ಈಗ ಒಂದ್ ಕೆಲ್ಸ ಮಾಡು, ನೀನ್ ಊರ್ ಮುಂದಕ್ಕೆ ಹೋಗ್ಬಿಟ್ಟು ಒಂದ್ಸಲಿ ಎಲ್ಲಾರ್ಗು ಹಿಂಗಾದ್ರಿಂಗೆ ಗೌಡ್ರು ಪಂಚಾಯತಿ ಕರೆದವ್ರಂತೆ, ಎಲ್ಲಾರು ಬರ್ಬೇಕಂತೆ, ಗೌಡ್ರು ಏನೋ ಹೇಳ್ಬೇಕಂತ ನಿಮ್ಗೆ ಅಂತಾನ ಹೋಗಿ ರಪ್ನ ಹೋಗೀಗ ಈ ಹುಡುಗರು ಕರ್ಕೊಂಡು ಹೋಗು. ಹುಡುಗ್ರ ಬರಲ್ಲ, ಹೋಗೋಣ. ಅಲ್ಲ ಕಣ್ರಿ, ಅವತ್ ಮಾತಾಡ್ಬೇಕಾರೆ ಗುರುವಾರ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿರಲ್ವೇ? ಹೋಗ್ ಬರೋಣ, ಅಮ್ಮಣ್ಣಿ ಕರ್ಕೊಂಡು ಹೋಗೋಣ, ನಾವಿಬ್ರೆ ಹೋಗ್ ಬರೋಣ್ರಿ. ಎಲ್ಲಾದ್ರೂ ಅಮ್ಲೆ ಮಾಡ್ತಿದ್ದೆ ಕಳ್ಳೆ ನಾನು. ಹೋಗ್ ಬರೋಣ ಕಣೆ. ಸ್ವಾಮಿ ರಾಘವೇಂದ್ರ ಸ್ವಾಮಿ ರಾಯರು ಎಲ್ಲಾರನ್ನು ಕಾಪಾಡ್ತಾರೆ, ಹೋಗ್ ಬರೋಣ. ಈಗೇನ್ ಕರ್ಕ ಅಮ್ಮಣ್ಣಿ ಕರ್ಕ, ಇವನ್ ಸೀನಪ್ಪನು ಬತ್ತೀನಿ ಅಂತಿದ್ದ, ಅವನು ಬಂದ್ರೆ 4-5 ಜನ ಹಾಕಿವಿ, ಹೋಗ್ ಬರೋಣ. ಇನ್ನೇ ಬಸ್ ಇದಾವಲ್ಲ ಸಿರಾಕ್ ಹೋದ್ರೆ ಹೋಗ್ ಬರೋಣ. ಹೇಳು ಈಗ ಪಂಚಾಯತಿಗೆ ಬರ್ರಿ ಅಂತ ನೀನ್ ಹೇಳ್ತೀಯ, ನಾವೇ ಹೇಳೋಣ? ನಿಮಗ್ ಬತ್ತೈತೇನ್ರಲ್ಲ ಪಾಪ, ಬರಂಗಿದ್ರು ಕೂಗಿ ಹೇಳ್ರ ನೋಡ್ರಿ, ಹೆಂಗ್ ಹೇಳ್ತೀರಾ? ತಾತ ನನಗ್ ಬರಲದ್ಯಾವ್ದು, ಕೂಗ್ತೀನಿ ನೋಡಿ ಹೆಂಗ್ ಕೂಗ್ತೀನಿ. ಈಗ ಊರರೆಲ್ಲ ಓಡ್ ಬಂದು ಅಂತ ಕೂಗಬೇಕು, ಹಂಗ್ ಕೂಗ್ತೀನಿ. ಆತು ಕೂಗಪ್ಪ ನೋಡೋಣ. ಕೇಳ್ರಪ್ಪ ಕೇಳ್ರಿ, ಎಕ್ಕ ಎಣ್ಣ ಮಾಮ ಕಾಕ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿಗುಳ ತಾತಗುಳ, ಕೇಳ್ರಪ್ಪ ಕೇಳ್ರಿ. ನಮ್ಮೂರ್ ಗೌಡ್ರು ಅರ್ಜೆಂಟಾಗಿ ಒಂದು ಪಂಚಾಯತಿ ಕರೆದವ್ರೆ, ಬರ್ಬೇಕಂತಪ್ಪ ಬರ್ಬೇಕಂತೆ. ಇದು ಇಂಪಾರ್ಟೆಂಟ್ ಪಂಚಾಯತಿ ಅಂತೆ. ಎಲ್ಲಾರು ರಪ್ಪ ಬಂದ್ರೆ ಪಂಚಾಯತಿನ ರಪ್ಪ
ಮಂಜಿಗೆ ಬೇಟ ಕ್ಯಾ ಪಂಚಾಯ್ತಿ ಗೌಡ್ರಿಗೆ ತಗೋತಾರೆ ಪಂಚಾಯ್ತಿ ಏನು ವಿಚಾರದಾಗೆ ತಗಂತಿದ್ದಾರೆ ಗೌಡ್ರು. ಸಲ್ಮಕಯ್ಯ ಎಲ್ಲ ಇಲ್ಲೇ ಕೇಳಿರೆ ಬಾ ಪಂಚಾಯ್ತಿ ತಕ್ಕೆ ಗೌಡ್ರ ಹೇಳ್ತಾರೆ. ಇವ ಅಕ್ಕ ಇನ್ನೋಡ್ ಸಲ್ಮಕಯ್ಯನ ಅಕ್ಕ ನಾಳೆ ಭಾನುವಾರ ಬಿರಿಯಾನಿ ಮಾಡ್ತೀರ? ಬಿರಿಯಾನಿ ಮಾಡಿ ನಾನು ಕರಿಯಕ. ಅರೇ ಮಂಜುದ್ಗೆ ಬೇಟ ನಾಳೆ ಬೆಳಿಗ್ಗೆಗೆ ಬಂದ್ಬಿಡು, ತಿಂಡಿಗೆ ನಮ್ಮ ಮನೇಲಿ ಬಿರಿಯಾನಿಗೆ ಮಾಡಿರ್ತೀವಿ. ಒಳ್ಳೊಳ್ಳೆ ಬಿರಿಯಾನಿ ಮಾಡ್ತೀನಿ, ತಿಂದೋಗಿವಿಂತೆ. ಏ ಮಂಜ, ಈಗ ಇಂತ ಪಂಡ್ರ ಪಟ್ಟಾಟ ಬಿಡು ಅಂಬದ್ ಇದಕ್ಕೇನ? ಓ ಜನಗಳನ್ನ ಕೂಗಲ್ಲ ಕರಿಯಲ್ಲ ಪಂಚಾಯತಿಗೆ ಎಲ್ಲರೂ ಬರ್ಲಿ ಅಂತಂದ್ರೆ ಈ ಸಲ್ಮಮ್ಮಂತಾಗೆ ಸಲ್ಮಕಾಯ ಬಿರಿಯಾನಿ ಕೂಡ ಅಂತೀಯ. ಬಿರಿಯಾನಿದ ಆಮೇಲೆ ಮಾತಾಡಿವಿಂತೆ, ಈಗ ಪಂಚಾಯತಿ ಕೂಗ ಇನ್ನೊಂತಿರ್ಗ. ಸಲ್ಮಕಯ್ಯ ಆಮೇಲೆ ನಿಂತಾಗ ಮಾತಾಡ್ತೀನಿ ನೋಡಿ. ಪಂಚಾಯತಿಗೆ ಕರೆಸ್ಬೇಕು ಎಲ್ಲಾರ್ನು. ಅಲ್ಲಿ ಪಂಚಾಯತಿ ಮುಗಿದ್ಮೇಲೆ ನಿಂತಾಗ ಬಿರಿಯಾನಿ ಬಗ್ಗೆ ಮಾತಾಡ್ತೀನಿ ನೋಡಿ. ಇನ್ನೊಂದು ಕರೀತಾ ಇದ್ದೀನಿ ಗೌಡ್ರು, ಪಂಚಾಯತಿ ಕರೆದವ್ರೆ. ಇನ್ನು ಅರ್ಧ ಗಂಟೆ ಎಲ್ಲರೂ ಪಂಚಾಯತಿ ಕಟ್ಟದಕ್ಕೆ ಬರಪ್ಪ. ಡಡ್ಡ ನಕ್ಕ ಬರಪ್ಪ ಬರೀ. ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕು. ಗೌಡ್ರು ಇನ್ನೊತ್ತೆ 10 ನಿಮಿಷದಾಗ ಬರ್ತಾ ಇದ್ದಾರೆ. ಯಾರು ಎದ್ದೋಗ್ಬೇಡಿ, ಶಾಂತ ರೀತಿಯಿಂದ ವರ್ತಿಸ್ಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಎಲ್ಲ ಮೋಟ್ ಮೆಣಸಿನ್ಕಾಯಿಲಿ ಎಲ್ಲ ನಿಮ್ಮ ಅಪ್ಪನ ಗುಣನೇ ಕಳ್ಳೆ ನಿಂತಾಗಿರೋದು. ನಿಮ್ಮ ಅಪ್ಪನು ಹಿಂಗೆ ಮಾತಾಡ್ತಾನೆ, ನೀನು ಹಿಂಗೆ ಮಾತಾಡ್ಚ. ದೇವ್ರು ಒಳ್ಳೇದ್ ಮಾಡ್ಲಪ್ಪ ನಿನ್ಗೆ. ಯಾರು ಎದ್ದೋಗಕ್ ಬಿಡ್ಬೇಡ, ಎಲ್ಲಾರನ್ನು ಕುಂಡ್ರಸು. ಬೋರಜ್ಜ ಒಂದು ಹಾಡು ಹೇಳೋಣ ನೋಡೋಣ. ಸುಮ್ನೆ ಎಲ್ಲರೂ ಕೇಳ್ಕೊಂಡ್ ಕುಕಂತಾರೆ. ಹೂಕಂಡ್ಲ ಪಾಪ ಹೇಳಲ್ಲ ಈಗಲೇ ಗೌಡ್ರು ಬರತ್ತಾಗ ಜನ ಕುಕಮಂಗ್ ಮಾಡಾರ ಅಷ್ಟೇನ. ಹೇಳು ಹಾಡು ಹೇಳು. ನೋಡ್ ಬೋರಜ್ಜ, ಯಾರು ಒಬ್ರು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಹಾಡು ಹೇಳ್ತೀನಿ ನೋಡೀಗ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ಥಳಥಳಿಸುತ್ತಿವೆ. ದೇವಲೋಕಾದಿಲೋಕವೇ ಮೆರುಗಿದರೆ ಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ. ಲೇ ಪಾಪ ಸಾಕು, ತಡಿಯಲ್ಲ, ಗೌಡ್ರು ಬಂದ್ರು, ತಡಿಯ. ದಯವಿಟ್ಟು ಎಲ್ರು ಕ್ಷಮಿಸ್ಬೇಕು, ಒಂದ್ 10 ನಿಮಿಷ ತಡವಾಗಿ ಬಂದೆ. ಅವ್ರು ಯಾರೋ ಇವ್ರು ತಾಲೂಕ್ ಪಂಚಾಯತಿಂದ ಫೋನ್ ಮಾಡಿದ್ರು, ಮಾತಾಡ್ತಾ ಇದ್ರು. ಅದಕ್ಕೆ ಒಂದಿಟ್ಟು ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸ್ಬೇಕು. ಇರ್ಲಿ ಬಿಡ್ರಿ ಗೌಡ್ರೆ, ಪಂಚಾಯತಿ ಊರು ಅಂದ್ಮೇಲೆ 10 ನಿಮಿಷ ತಡವಾಗೋದು, 10 ನಿಮಿಷ ರಪ್ನಾಗೋದು ಇವೆಲ್ಲ ನಿದ್ದಿದ್ದೇ ಇರ್ತವೆ. ಹೆಂಗ ಬಿಡ್ರಿ, ತಡವಾಗಿದ್ಕೇನು ಮೋಸ ಆಗ್ಲಿಲ್ಲ. ಇವನ್ ಸೀನಪ್ಪನ ಮಗ ಮಂಜ ಕುರುಕ್ಷೇತ್ರದೊಂದು ಹಾಡು ಹೇಳ್ಬಿಟ್ಟು ಎಲ್ಲಾರ್ಗೂ ಖುಷಿ ಪಡಿಸ್ಬಿಟ್ಟ. ಒಳ್ಳೇದಾತು. ಈಗ ನಾನು ಇದ್ಕಿದ್ದಂಗೆ ಹಿಂಗ್ ಪಂಚಾಯತಿ ಕರೆದಿದ್ದೇನು ಅಂತಂದ್ರೆ ನಿಮ್ಮನ್ನೆಲ್ಲ ಒಂತಾಗ ಸೇರ್ಸಿದ್ದೇನು ಅಂದ್ರೆ ಅದಕ್ಕೂ ಕಾರಣ ಈ 2 ಹುಡುಗರೇನ. ಮುಂದ್ ಕುಂತೇವಲ್ಲ ಪ್ರದೀಪನು ಮಂಜ, ಇವ್ರಿಬ್ರೇನ ಬಂದ್ಬಿಟ್ಟು ಗೌಡ್ರೆ ಈಗ ನಮ್ಮೂರಾಗೆ ಮಳೆ ಬತ್ತಾ ಇಲ್ಲ, ಸುತ್ತಮುತ್ತ ಎಲ್ಲೂ ಮಳೆ ಬತ್ತಿಲ್ಲ. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಮಲ್ಡ್ರೈನ್ ಮಾಡ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರ್ಬೇಕು ಅಂತ ಕೇಳ್ಕೊಂಡು ಹುಡುಗರು. ನಾನು ನಮ್ಮ ಮನೆಯವರು ಎಲ್ಲ ಬೋರಾಜ ಎಲ್ಲ ಕೂಕೊಂಡು ಯೋಚನೆ ಮಾಡಿದಾಗ ಎಲ್ಲ ಬರೀ ಹುಡುಗರೇ ಮಾಡಿರವು, ಇನ್ನೇನು ಚಂದಕ್ಕೆ ಮಾಡ್ಯಾವು. ಅವ್ರ ಜೊತೆಗೆ ನಾವು ದೊಡ್ಡರೆಲ್ಲ ಸೇರ್ಕೊಂಡ್ರೆ ಬಲ್ ಚಂದಕ್ಕೆ ಹಾಕೈತೆ. ಅರ್ಶೇವೆ ಮಲ್ಡ್ರಾಯ್ ಏನು ಪೂಜೆ ಚೆನ್ನಾಗಿ ಹಾಕೈತಿ ಅಂತಾನೆ ಮಲ್ಡ್ರೈನ್ ಮಾಡೋಣ ಅಂತಾನೆ ಅಂದ್ಕೊಂಡಿದೀವಿ. ಅದಕ್ಕೆ ನಿಮ್ಮ ಅಭಿಪ್ರಾಯ, ನಿಮ್ಮ ಒಪ್ಪಿಗೆ ಎಲ್ಲ ಬೇಕಲ್ವೇ? ಈಗ ಏಕಾಏಕಿ ನಾನು ಮಾಡೋದು, ಇವನು ಗೌಡ್ರು ಏನಪ್ಪ ಒಂದು ಮಾತು ಕೇಳಂಗಿಲ್ಲ, ಅವ್ನ ನಿರ್ಧಾರ ಅವನೇ ತಾಂತಾನೆ, ಯಾರ ಮಾತನ್ನು ಕೇಳಲ್ಲ ಅಮ್ಮಂಗೆ ಹಾಕೈತಿ ಅಂದು ನಿಮ್ಮನ್ನೆಲ್ಲ ಕರ್ಸಿರೋದು. ಏನ್ರಪ್ಪ ಈಗ ಬರೋ ಸೋಮವಾರ ಮಲ್ಡ್ರೈನ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಮಲ್ಡ್ರೈನ್ ಮಾಡಿ ಅರ್ಶೇವೆ ಮಾಡಿ ಊರವ್ರಿಗೆ ಎಲ್ಲರಿಗೂ ಉಂಬಕ್ಕಿ ಇಕ್ಕಿಬಿಟ್ಟು ಮಾಡೋಣ ಅಂತ ಪೂಜೆ ಮಾಡೋಣ ಅನ್ಕೊಂಡಿದೀವಿ. ನೀವೆಲ್ಲ ಏನಂತೀರಾ ಅದ್ರ ಮೇಲೆ ನಿರ್ಧಾರ ಹಾಕೈತಿ ನೋಡ್ರಪ್ಪ. ಮಾಡೋಣ ಅರ್ಶೇವೇನಾ? ಗೌಡ್ರೆ ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೊಂಬಕ್ ಹೋಗ್ಬೇಡ್ರಿ. ಈ ಮಲ್ಡ್ರೈನ್ ಮಾಡ್ಬೇಕು ಅಂತ ನಾನು ಎಂದೋ ಹೇಳ್ಬೇಕು ಅಂದ್ಕೊಂಡಿದ್ದೆ.
ಅದು ಇವತ್ತು ನನ್ನ ಮೊಮ್ಮಗನ ಬಾಯಿಯಿಂದ ಬಂದೈತೆ ಅಷ್ಟೇನ. ಮಾಡನ್ ಗೌಡ್ರಿ, ಮಳ್ರಾಯನ್ ಮಾಡ್ಬೇಕು. ನಾವು ಅವಾಗೆಲ್ಲನ ನಾವು ಸಣ್ಣ ಹುಡುಗರಾಗಿದ್ದಾಗ ಮಳೆ ಬರ್ಲಿಲ್ಲ ಅಂದ್ರೆ ಮಳ್ರಾಯನ್ ಮಾಡ್ತಿರ್ಲಿಲ್ವೇ? ಹುಡುಗರೆಲ್ಲನ ತಲೆ ಮೇಕೆ ಮಳ್ರಾಯನ್ ಇಕ್ಕೊಂಡು ಒತ್ಕೊಂಡು ಮನಮಂತಕ್ಕೂ ಹೋಗಿ ಹಸಿಟ್ಟು ಅಕ್ಕಿ ಎಲ್ಲನ ಒಂದ್ಸಿ ಅರ್ಶೇವೆ ಮಾಡರು. ಈಗ ಇತ್ತೀಚೆಗೆ ಯಾರು ಮಾಡ್ತಿರ್ಲಿಲ್ಲ ಗೌಡ್ರೆ. ಮಾಡಣ ಗೌಡ್ರೆ. ನಮ್ಮ ಒಪ್ಪಿಗೆನೂ ಐತೆ, ಜನರು ಒಪ್ಪಿಗೆನೂ ಇದಕ್ಕಿದ್ದೇ ಇರ್ತೈತೆ. ಯಾಕಂದ್ರೆ ಭಗವಂತನ ಪೂಜೆ ಮಾಡಕ್ಕೆ ಯಾರು ಬೇಡ ಅಂತಾರೆ ಹೇಳ್ರಿ? ಊರಾಗ ಅನ್ನ ಹಾಕಕ್ಕೆ ಉಂಬಕ್ಕಿಕ್ಕಕ್ಕೆ ಯಾರನ್ನ ಬೇಡ ಅಂತಾರೆ? ಎಲ್ಲಾರು ಒಂದ್ ಇಡಿ ಅಕ್ಕಿ ಹಾಕಿರೆ ಊರರ್ ತುಂಬಾ ಉಣ್ಬೋದು. ಮಾಡೋಣ ಗೌಡ್ರೆ. ಏನ್ರಪ್ಪ ನೀವೆಲ್ಲ ಏನಂತೀರಾ? ಮಾಡೋಣ ಗೌಡ್ರೆ, ಮಾಡೋಣ. ಮಳ್ರಾಯನ್ನ ಮಾಡಕ್ಕೆ ಅಂತ ತಪ್ಪಿಲ್ಲ, ಮಾಡನ್ ಗೌಡ್ರೆ. ನಮ್ದು ಒಪ್ಪಿಗೆ ಐತಿ. ಈಗರಪ್ಪ ನೀವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ಮೇಲೆ ನಂದೇನು ಇಲ್ಲ, ಮಳ್ರಾಯನ್ ಮಾಡೋಣ. ಈಗ ಮೊದ್ಲಿಂದಾನು ಹೆಂಗೆ ನಾವು ಸಂಪ್ರದಾಯ ಪಾಲಿಸ್ಕೊಂಡ್ ಬಂದಿದ್ವು ಮಳ್ರಾಯನ್ ಮಾಡಕ್ಕೆ, ಹಂಗೆ ಮಾಡ. ತೀರನ ಒಬ್ಬಟ್ಟು ಊಟ ಹಾಕ್ಸೋದು, ಹೆಸರು ಬೇಳೆ ಪಲ್ಯ ಮಾಡ್ಸೋದು ಅವೆಲ್ಲ ಏನಿಲ್ಲ. ರಾಗಿ ಮುದ್ದೆ, ನುಗ್ಗೆಕಾಯಿ ಸಾರು, ಯಾತನ ತರಕಾರಿ ಸಾರು ತರಕಾರಿ ಹಾಕಿಬಿಟ್ಟು ಸಾರು ಮಾಡೋದು. ತಿರ್ಗಾ ಮಳ್ರಾಯನ್ ಬಿಡ್ಬೇಕಾರೆ ದೊಗ್ಗನ್ ಕಾಸೋದು. ದೊಗ್ಗ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೈತೋ ಗೊತ್ತಿಲ್ವೋ ಗೊತ್ತಿಲ್ಲ. ಈ ರಾಗಿ ಅಂಬ್ಲಿ ಅದನ್ನೇ ದೊಗ್ಗನ್ ಕಾಸೋದು ಅಂತಾರೆ. ಅದನ್ನ ಕಾಸ್ಬಿಟ್ಟು ಸ್ವಾಮಿಗೆ ನೈವೇದ್ಯ ಮಾಡಿಬಿಟ್ಟು ಮಳ್ರಾಯನ್ ಬಿಡೋಣ. ಸ್ವಾಮಾರ್ ಬೆಳಿಗ್ಗೆನ ಸ್ವಾಮಾರ್ ಎದ್ದದಾಸ್ಕೆಲೆ ಮಳ್ರಾಯನ್ನ ಮಣ್ಣಾಗ ಮಾಡ್ಬಿಟ್ಟು ಹುಡುಗರು ಊರೂರು ತುಂಬ ಊರಾಗೆ ಮನೆ ಎಲ್ಲ ಊರು ತುಂಬ ಓಡಾಡ್ಕೊಂಡು ಹಸಿಟ್ಟು ಅಕ್ಕಿ ಎಲ್ಲ ಎತ್ಕೊಂಬತ್ತವೆ. ಆಮೇಲೆ ಒಂದು 12-1 ಗಂಟೆ ಹಂಗೆ ಎಲ್ಲರೂ ಒಂತಾಗ ಸೇರಿ ಅಡುಗೆ ಮಾಡೋಣ. ಅದಕ್ಕಿಂತ ಮುಂಚೆ ಹೋಗಿ ಮಳ್ರಾಯನ ಅಲ್ಲಂತ ಇಕ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಅರ್ಶೇವೆ ಮಾಡಿ ಆ ಸ್ವಾಮಿಗೆ ಎಡೆ ಹಾಕ್ಬಿಟ್ಟು ಆಮೇಲೆ ತಗೊಂಡೋಗಿ ಮಳ್ರಾಯನ್ ಬಿಟ್ಟು ಊರರೆಲ್ಲ ಉಂಬನ ಖುಷಿಯಾಗಿ ಹೋಗ್ಬೇಕು. ಭಗವಂತನ ನಾವು ಪ್ರಾರ್ಥಿಸ್ಬೇಕು. ಬಾರಪ್ಪ ಮಳ್ರಾಯ ಅಂತನ ಅವತ್ತು ಸೋಮವಾರ ಪ್ರಾರ್ಥಿಸ್ಬೇಕು. ಏನ್ರಪ್ಪ ಸರಿನಾ? ಸೋಮವಾರ ಮಳ್ರಾಯನ ಅರ್ಶೇವೆ ನಮ್ಮೂರಾಗೆ ಎಲ್ಲರೂ ಬರ್ಬೇಕು, ಕೂಡ್ಕೋಬೇಕು, ಅಡುಗೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಎಲ್ಲ ಕೂಕೊಂಡು ಒಟ್ಟು ಕುಣ್ಬೇಕು, ಸಂತೋಷವಾಗಿ ಹೋಗ್ಬೇಕು. ಹೆಂಗ? ಮತ್ತೀಗ ಗೌಡ್ರು ಹೇಳ್ದಂಗೆ ಇದು ಅರ್ಶೇವೆ ಅಂತಂದ್ರೆ ನಾವು ಏನು ಅದ್ದೂರಿಯಾಗಿ ಮಾಡ್ಬೇಕು ಅಂಬೋದಲ್ಲ ಇದು. ಮೊದ್ಲೆಲ್ಲ ಮಳೆ ಬತ್ತಿರ್ಲಿಲ್ಲ, ಬರಗಾಲ ಬಂದಿರೋದು ನೋಡು. ಅದಕ್ಕೆ ರಾಗಿ ಹಸಿಟ್ನಾಗ ಅಂಬ್ಲಿ ಕಾಸ್ಬಿಟ್ಟು ಜನಗಳೆಲ್ಲ ಒಂತಕ್ ಸೇರಿ ಅದನ್ನೇ ಖುಷಿಯಿಂದ ಒಂದೊಂದು ಲೋಟ ಕುಡ್ದು ಹೋಗೋರು. ಅದನ್ನೇ ಅವಾಗ ಅರ್ಶೇವೆ ಮಾಡೋರು. ಮನ್ಮಂತಕ್ಕೆ ಹೋಗಿ ಹಸಿಟ್ಟು ಎತ್ಕೊಂಬಂದು ಮುದ್ದೆ ಮಾಡ್ಕೊಂಡು ಉಂಡು ಒಂದೇ ತಕ್ಕೊಂಡು ಉಂಡು ಹೋಗೋರು. ಸ್ವಾಮಿನ ಮಳ್ರಾಯ ಬಾರಪ್ಪ, ನಮ್ ನೆಲ ಎಲ್ಲ ತಣ್ಣಗ್ ಮಾಡಪ್ಪ, ಬೆಳೆಗಳೆಲ್ಲ ಒಣಕೊಂಡು ಹೋಗ್ತಾ ಇದಾವಲ್ಲಪ್ಪ, ಕಾಪಾಡಪ್ಪ ಅಂತನ ಸ್ವಾಮಿನ ಬೇಡ್ಕೊಂಬರು, ಪ್ರಕೃತಿನ ಬೇಡ್ಕೊಂಬರು. ಈಗ ಇತ್ತೀಚೆಗೆ ಅವನ್ನೆಲ್ಲ ಮರ್ತು ಬಿಟ್ಟಿದೀವಿ. ಮಾಡೋಣ ಮಳ್ರಾಯನ್ ಮಾಡ್ಬಿಟ್ಟು ಎಲ್ಲ ಒಂತಕ್ ಸೇರಿ ಸಂತೋಷವಾಗಿ ಆನಂದವಾಗಿ ಹೋಗೋಣ. ಭಗವಂತನ ಕರೆದು ಪ್ರಾರ್ಥನೆ ಮಾಡಿ. ಹೆಂಗ? ಅಜ್ಜಿ ಮಳ್ರಾಯನ್ನ ಜೇಡಿ ಮಣ್ಣಾಗ ಮಾಡ್ಬೇಕು. ಎಲ್ಲಾರು ಬರ್ಬೇಕಲ್ಲಿಗೆ. ದೊಡ್ಡರ್ ಬಂದು ಒಂಚೂರು ದೊಡ್ಡಂದಾಗ ಮಳ್ರಾಯನ್ ಮಾಡ್ಬೇಕಣಜಿ. ಹೋಚಲ ಯಾವಲ ಮಾಡಿದ್ರಲ್ಲ, ಒಂದು ಈಟ ಮಾಡಿದ್ರು. ಒಡೆಕೆ ಕಡ್ಪಕಲ್ಲಿಕ್ಕೆ ಮ್ಯಾಕೆ ಜೇಡಿ ಮಣ್ಣಾಗ ಮಾಡ್ಬೇಕು. ಜೇಡಿ ಮಣ್ಣಾಗ ಮಾಡಿ ತಂಟೆ ಸೊಪ್ಪಿನ ಹಾರ ಅವೆಲ್ಲ ಮಾಡ್ಬೇಕಣಜಿ. ಪಾಪ ಬತ್ತರ್ ಸುಮ್ಕಿರೋ. ರಂಗಸಮಣಯ್ಯ, ನಿಂಗಣಯ್ಯ, ಚಂದ್ರಣ್ಣ ಇವ್ರು ಎಲ್ಲನ ಮಳ್ರಾಯನ್ ಮಾಡಕ್ ಚಂದಕ್ ಬತ್ತೈತಿ. ಅವರೆಲ್ಲ ಬತ್ತಾರೆ, ಗೌಡ್ರ ಇದಾರೆ, ನಾವೆಲ್ಲ ಇರ್ತೀವಿ. ಹುಡುಗರು ನೀವು ಮುಂದ್ ಬಿದ್ದು ಓಡಾಡ್ಕೊಂಡು ಇರ್ರಿ ಅಷ್ಟೇನ. ಹೆಂಗ? ಸೋಮವಾರ ಬೆಳಿಗ್ಗೆನ ಎದ್ದದಾಸ್ಕೆಲೆನ ಮಳ್ರಾಯನ್ ಮಾಡ್ಕೊಂಡ್ಬಿಟ್ಟು ಮೆರವಣಿಗೆ ಮಾಡ್ಕೊಂಡು ಊರ್ ತುಂಬಾ ಮನ್ಮಂತಕ್ ಹೋಗಿ ಬರ್ಬೇಕು ನೀವು. ಚಂದಕ್ ಹೋಗ್ಬೇಕು ಅವತ್ತು ಮಳ್ರಾಯನ್ನ. ಹೆಂಗ? ಅಜಯ್ ನಮಗೂ ಗೊತ್ತೈತಿ ಮಳ್ರಾಯನ್ ಕೂಗೋದು ಹೆಂಗೆ ಅಂತಾನೆ. ನಾವ್ ಮಳ್ರಾಯನ್ ಮಾಡಿ ಮಳೆ ಬಂದೇ ಬರ್ತೈತ್ ನೋಡ್ಬೇಕಾರೆ ಹುಡುಗರು ಒಳ್ಳೆ ಮನ್ಸಿಂದ ಕರೆದ್ರೆ ದೇವ್ರೇ ಬರ್ತಾನಂತೆ. ಗೌಡ್ರು ಹೇಳ್ತಿದ್ರು ಅವಾಗ್ಲೇನ. ಮಳ್ರಾಯನ್ ಚಂದಕ್ ಮಾಡ್ತೀವಿ ಅಜಯ್. ಎಲ್ಲಾರು ಊರರೆಲ್ಲ ಬಂದ್ರೆ ಚೆನ್ನಾಗಿರ್ತೈತೆ. ಆತು ಕಂಡ್ರಲ್ಲ ಹುಡುಗ್ರ, ಎಲ್ಲ ಚೆನ್ನಾಗ್ ಮಾಡೋಣ. ಈಗ ಪಾಪ ಜನಗಳಿಗೆಲ್ಲ ಬದುಕು ಬಾಳು ಜಾಸ್ತಿ ಐತೆ. ಅವ್ರಿಡ ಇಂತಕ್ಕ ಕಾದಿರೋದು ದೊಡ್ಡ ವಿಚಾರ. ಬಂದಿದ್ಕೆಲ್ಲಾರ್ಗು ಒಳ್ಳೇದಾಗ್ಲಿ, ಧನ್ಯವಾದಗಳು. ಸೋಮವಾರ ಬೆಳಿಗ್ಗೆ ಬಂದ್ಬಿಡ್ರಪ್ಪ. ಬೆಳಿಗ್ಗೆ ಬಂದ್ಬಿಟ್ಟು ಎಲ್ಲ ಮಳ್ರಾಯನ್ ಮಾಡೋಣ. ಮಧ್ಯಾಹ್ನ ದೊಡ್ಡದ್ ಗುಂಬಕ್ಕಿಕ್ಕಂಡ್ರಪ್ಪ. ಮುದ್ದೆ, ಅನ್ನ, ಸಾರು, ಯಾತನ ಒಂದಿಟ್ಟ ಪಾಯಸ ಗೀಸ ಮಾಡಂಗಿದ್ರೆ ಮಾಡೋಣ. ಇಲ್ಲ ಅಂದ್ರೆ ರಾಗಿ ಗಂಜಿನ ಒಂದಿಟ್ಟು ಬೆಲ್ದುಂಡೆ ಕುಟ್ಟ ಹಾಕಿಬಿಟ್ಟು ಅದನ್ನೇ ಮಾಡೋಣ. ಇಲ್ಲ ಪಾಯಸ ಮಾಡೋಣ
ಸುಮ್ಕಿರಿ, ಶಾವಿಗೆ ಪಾಯಸನ ಇಲ್ಲಾಂದ್ರೆ ಉಂಡಕ್ಕಿ ಪಾಯಸನ ಚೆನ್ನಾಗಿರ್ತೈತಿ. ಎಲ್ಲ ಬಂದ್ಬಿಡ್ರಿ ಸೋಮವಾರ. ನಾಳೆ ಒಂದೇ ದಿನ ಟೈಮ್ ಇರೋದು ನಮ್ಗೆ. ಕಾಯಿ ಕಸರು ತರಕಾರಿ ಪರ್ಕಾರಿ ಎಲ್ಲ ಹೊಂದಿಸ್ಕೋಬೇಕು ನೋಡು. ಟೈಮ್ ಹಿಡಿತೈತೆ. ಸೋಮವಾರ ಎದ್ದು ದಾಸ್ಕೆಲ್ಲ ಎಲ್ಲ ಬಂದ್ಬಿಡ್ರಿ.